ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? ಸ್ನೇಹಿತರೆ ನಮಸ್ಕಾರ. ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ವಿಶ್ವದಾದ್ಯಂತ ಸದಾ ಚರ್ಚೆಯಲ್ಲಿರುವ ಸಂಘಟನೆ ಅಂದರೆ ಅದು RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇತ್ತೀಚೆಗೆ ಕರ್ನಾಟಕದಲ್ಲಿ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು RSS ವಿರುದ್ಧ ಮಾಡಿರುವಂತಹ ಒಂದು ಟ್ವೀಟ್ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಿನ ಸಂಚಲನ ಸೃಷ್ಟಿಸ್ತಾ ಇದೆ. ಅದೇ ರೀತಿಯಾಗಿ RSS ವಿರುದ್ಧ ಒಂದು ದೊಡ್ಡ ಕಾನೂನಾತ್ಮಕ ಸಮರಕ್ಕಂತೂ ಖರ್ಗೆಯವರು ಕೈ ಹಾಕಿದಂತಿದೆ. ದೇಶದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ನೋಂದಣಿ ಮಾಡಿಕೊಳ್ತಾರೆ. ಹಾಗಿರುವಾಗ ಇಷ್ಟು ದೊಡ್ಡ ಸಂಘಟನೆ RSS ಯಾಕೆ ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂತ ಖರ್ಗೆ ಈ ಹಿಂದೆಯೇ ಬಹಳಷ್ಟು ಸಲ ಪ್ರಶ್ನೆ ಮಾಡ್ತಾನೆ ಬಂದಿದ್ರು. ಒಂದಲ್ಲ ಒಂದು ದಿನ ನಾನು RSS ಅನ್ನು ಕಡ್ಡಾಯವಾಗಿ ರಿಜಿಸ್ಟರ್ ಆಗುವಂತೆ ಮಾಡ್ತೀನಿ ಅಂತ ಈ ಹಿಂದೆ ಕೂಡ ಸವಾಲು ಹಾಕಿದ್ರು. ಈಗ ಮತ್ತೊಮ್ಮೆ ಇದು ಮುನ್ನೆಲೆಗೆ ಬರ್ತಾ ಇದೆ. ಆದರೆ ನಿಜಕ್ಕೂ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. 100 ವರ್ಷದ ಇತಿಹಾಸವಿರುವ ಈ RSS ಅನ್ನುವಂಥ ಸಂಘಟನೆ ಇನ್ನೂ ಕೂಡ ಯಾಕೆ ರಿಜಿಸ್ಟರ್ ಆಗಿಲ್ಲ? ಇದರ ಹಿಂದಿರುವಂತಹ ರಹಸ್ಯ ಏನು? ಪ್ರಿಯಾಂಕ ಖರ್ಗೆ ಅವರು ಮಾಡ್ತಿರುವಂತಹ ಗಂಭೀರವಾದಂತಹ ಆರೋಪಗಳೇನು ಮತ್ತು ಇದರ ಬಗ್ಗೆ ಭಾರತದ ಕಾನೂನು ಏನು ಹೇಳುತ್ತೆ, ಸಂವಿಧಾನ ಏನು ಹೇಳುತ್ತೆ, ಇವೆಲ್ಲವುಗಳನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು RSS ಮೇಲೆ ಮಾಡಿರುವಂತಹ ಗಂಭೀರ ಆರೋಪಗಳನ್ನು ನೋಡೋಣ. ಸಾಕಷ್ಟು ಸಲ ಪ್ರಿಯಾಂಕ ಖರ್ಗೆ RSS ಮೇಲೆ ಸಾಕಷ್ಟು ರೀತಿಯಾದಂತಹ ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಹಣಕಾಸು ವ್ಯವಸ್ಥೆ ಮತ್ತು ಕಾನೂನಾತ್ಮಕವಾಗಿ ಅಸ್ತಿತ್ವವನ್ನು ಪ್ರಶ್ನಿಸುವಂಥ ಪ್ರಶ್ನೆಗಳನ್ನು ಅವರು ಆಗಾಗ ಕೇಳ್ತಾನೆ ಬರ್ತಾ ಇದ್ರು. ಮೊದಲನೇದಾಗಿ ದೇಶದ ಕಾನೂನು ಮತ್ತು ಸಂವಿಧಾನ ಎಲ್ಲರಿಗೂ ಒಂದೇ ಆಗಿರುವಾಗ RSS ಮಾತ್ರ ಯಾಕೆ ನೋಂದಣಿ ಮುಕ್ತವಾಗಿರಬೇಕು? ಅವರು ಕಾನೂನಿಗಿಂತ ಮೇಲಿದ್ದಾರೆಯೇ? ಸಾಕಷ್ಟು ಕ್ಲಬ್ಗಳು ಕೂಡ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಡಿಯಲ್ಲಿ ನೋಂದಣಿ ಮಾಡಿಕೊಡ್ತಾ ಇದೆ, ಇವರಿಗೇನು ಕಷ್ಟ ಅಂತ ಖರ್ಗೆ ಆಗಾಗ ಪ್ರಶ್ನೆಯನ್ನು ಎತ್ತಾನೆ ಬಂದಿದ್ರು. ಇನ್ನು RSSನಲ್ಲಿ ಸಂಗ್ರಹವಾಗುವ ಗುರುದಕ್ಷಿಣೆ ನಿಧಿಯ ಲೆಕ್ಕವನ್ನು ಕೂಡ ಖರ್ಗೆ ಕೇಳ್ತಾ ಇದ್ರು. RSS ವರ್ಷಕ್ಕೊಮ್ಮೆ ಗುರುದಕ್ಷಿಣೆ ಅನ್ನೋ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹಿಸುತ್ತೆ. ಇಲ್ಲಿ ಯಾವುದೇ ವ್ಯಕ್ತಿಯನ್ನ ಗುರುವಾಗಿ ಮಾಡದೆ ಕೇವಲ ಭಗವಧ್ವಜವನ್ನ ಗುರು ಅಂತ ಕರೆದು ಹಣವನ್ನು ಪಡೆಯಲಾಗುತ್ತೆ. ಈ ಹಣಕ್ಕೆ ಸರಿಯಾದ ಲೆಕ್ಕ ಎಲ್ಲಿದೆ? ಇದು ಅಕ್ರಮ ಹಣ ವರ್ಗಾವಣೆಗೆ ದಾರಿ ಮಾಡಿಕೊಡ್ತಿದ್ಯಾ ಅಂತ ಖರ್ಗೆ ಪ್ರಶ್ನಿಸ್ತಿದ್ರು. ಇದೆಲ್ಲದರ ಬಳಿಕ ಪ್ರಿಯಾಂಕ ಖರ್ಗೆ ಅವರು RSS ಯಾಕೆ ನೋಂದಣಿ ಆಗೋದಕ್ಕೆ ಹೆದರ್ತಾ ಇದೆ ಅನ್ನುವಂಥದ್ದನ್ನ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಖರ್ಗೆ ಅವರ ಈ ಸವಾಲಿಗೆ RSS ಮತ್ತು ಅದರ ಬೆಂಬಲಿಗರು ಕೊಡುವಂತಹ ಉತ್ತರ ಏನು? RSS ಯಾಕೆ ಇನ್ನೂ ರಿಜಿಸ್ಟರ್ ಆಗಿಲ್ಲ? ಇದರ ಹಿಂದಿದೆ ಪ್ರಮುಖವಾದ 4 ಐತಿಹಾಸಿಕ ಮತ್ತು ಸಾಂಸ್ಥಿಕ ಕಾರಣಗಳು. ಮೊದಲನೇ ಕಾರಣ ಐತಿಹಾಸಿಕವಾದ ಹಿನ್ನೆಲೆ. RSS ಸ್ಥಾಪನೆಯಾಗಿದ್ದು ಬ್ರಿಟಿಷರ ಕಾಲದಲ್ಲಿ, ಅಂದರೆ 1925ರಲ್ಲಿ ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ತಮ್ಮ ಸಂಘಟನೆಯನ್ನು ನೋಂದಾಯಿಸುವುದಕ್ಕೆ ಅದರ ಸಂಸ್ಥಾಪಕರಾದ ಡಾಕ್ಟರ್ ಹೆಡ್ಗೆವಾರ್ ಅವರಿಗೆ ಇಷ್ಟವಿರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೂ ದೇಶದಲ್ಲಿ ಇಂತಹ ಸಾಂಸ್ಕೃತಿಕ ಸಂಘಟನೆಗಳಿಗೆ ನೋಂದಣಿ ಕಡ್ಡಾಯ ಮಾಡದ ಕಾರಣ ಸಂಘ ಅದೇ ಶೈಲಿಯಲ್ಲಿ ಮುಂದುವರಿಯಿತು. ಎರಡನೇ ಕಾರಣ ವ್ಯಕ್ತಿಗಳ ಸಮೂಹ. RSS ತನ್ನನ್ನು ತಾನು ಯಾವುದೇ ಕಂಪನಿ ಅಥವಾ ಟ್ರಸ್ಟ್ ಅಂತ ಗುರುತಿಸಿಕೊಳ್ಳುವುದಿಲ್ಲ. ಬದಲಿಗೆ ಅದು ಕೇವಲ ಸ್ವಯಂ ಪ್ರೇರಿತರಾಗಿ ಒಂದೆಡೆ ಸೇರುವ ಜನರ ಸಮೂಹ ಅಥವಾ ಗುಂಪು. ಮೂರನೆಯ ಕಾರಣ ಅಧಿಕೃತವಾದ ಸದಸ್ಯತ್ವದ ದಾಖಲೆಗಳು ಇಲ್ಲದೇ ಇರೋದು. RSSನಲ್ಲಿ ಯಾವುದೇ ರೀತಿಯಾದಂತಹ ಸದಸ್ಯತ್ವ ಫಾರ್ಮು ಅಥವಾ ನಿಗದಿತ ಮೆಂಬರ್ಶಿಪ್ ಇರೋದಿಲ್ಲ. ಯಾರು ಬೇಕಾದರೂ ಶಾಖೆಗೆ ಹೋಗಿ ಬರಬಹುದು. ಅಧಿಕೃತವಾಗಿ ಸದಸ್ಯರ ಪಟ್ಟಿಯೇ ಇಲ್ಲದಿರೋದ್ರಿಂದ ಇದಕ್ಕೆ ಸಾಂಪ್ರದಾಯಿಕ ನೋಂದಣಿಯ ಅಗತ್ಯವಿಲ್ಲ ಅಂತಾರೆ ಸಂಘದ ಹಿರಿಯರು. ಇನ್ನು ನಾಲ್ಕನೇ ಕಾರಣ, ಇದಕ್ಕೆ ಸಂವಿಧಾನ ಇದೆ ಆದರೆ ರಿಜಿಸ್ಟರ್ ಆಗಿಲ್ಲ. 1948ರಲ್ಲಿ ಗಾಂಧೀಜಿ ಹತ್ಯೆಯ ನಂತರ RSSನ ಮೇಲೆ ನಿಷೇಧವನ್ನು ಹೇರಲಾಗಿತ್ತು. ಆಗ ಅಂದಿನ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲರು ಸಂಘಕ್ಕೆ ಒಂದು ಲಿಖಿತವಾದಂತಹ ಸಂವಿಧಾನವನ್ನು ಕೊಡಬೇಕು ಅನ್ನುವ ಷರತ್ತನ್ನು ವಿಧಿಸಿದರು. RSS ತನ್ನದೇ ಆದಂತಹ ಒಂದು ಸಂವಿಧಾನವನ್ನು ಬರೆದು ಸರ್ಕಾರಕ್ಕೆ ಸಲ್ಲಿಸಿದೆ ವಿನಃ ಅದನ್ನು ಯಾವುದೇ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಅಧಿಕೃತವಾಗಿ ನೋಂದಣಿ ಮಾಡಲಿಲ್ಲ. ರಾಜಕೀಯ ನಾಯಕರುಗಳ ವಾದ ವಿವಾದಗಳು ಏನೇ ಇರಲಿ, ಆದರೆ ಅಸಲಿ ನ್ಯಾಯ ಏನು ಹೇಳುತ್ತೆ, ಭಾರತದ ಈ ಮಣ್ಣಿನ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕಾನೂನಿನ ಪ್ರಕಾರ RSS ಮಾಡ್ತಿರೋದು ಸರಿ ಇದೆಯಾ ತಪ್ಪಿದೆಯಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪ್ರಮುಖವಾದ 3 ಕಾನೂನು ಅಂಶಗಳನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಸಂವಿಧಾನದ ಮೂಲಭೂತ ಹಕ್ಕು. ನಮ್ಮ ಸಂವಿಧಾನದ ವಿಧಿ 19(1)(c) ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಂಘ ಸಂಸ್ಥೆಗಳನ್ನು ಅಥವಾ ಒಕ್ಕೂಟಗಳನ್ನು ರಚಿಸುವ ಮೂಲಭೂತವಾದ ಹಕ್ಕನ್ನು ಕೊಟ್ಟಿದೆ. ಅಂದರೆ ಭಾರತದಲ್ಲಿ ಯಾರೇ ಆದರೂ ಒಂದು ಗುಂಪು ಅಥವಾ ಆಂದೋಲನವನ್ನು ಕಡ್ಡಾಯವಾಗಿ ನೋಂದಣಿ ಮಾಡದೆಯೇ ಕಾನೂನುಬದ್ಧವಾಗಿ ನಡೆಸಬಹುದು. ನೋಂದಣಿ ಮಾಡದಿದ್ದ ತಕ್ಷಣ ಅದು ಇಲ್ಲೀಗಲ್ಲು ಅಥವಾ ಕಾನೂನು ಬಾಹಿರ ಆಗೋದಿಲ್ಲ. ಎರಡನೆಯದಾಗಿ ಆಸ್ತಿ ಮತ್ತು ವ್ಯವಹಾರಗಳ ನಿರ್ವಹಣೆ.
ಭಾರತದ ಕಾನೂನಿನ ಪ್ರಕಾರ ನೋಂದಣಿಯಾಗದ ಸಂಸ್ಥೆಯ ಹೆಸರಿನಲ್ಲಿ ನೇರವಾಗಿ ಯಾವುದೇ ಆಸ್ತಿಯನ್ನು ಕೊಂಡುಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ RSS ಒಂದು ಬುದ್ಧಿವಂತಿಕೆಯ ಹೆಜ್ಜೆಯನ್ನು ಇಡುತ್ತೆ. ಅದು ತನ್ನ ಹೆಸರಿನಲ್ಲಿ ಆಸ್ತಿಯನ್ನು ಹೊಂದುವ ಬದಲಿಗೆ ತನ್ನ ಸ್ವಯಂ ಸೇವಕರು ನಡೆಸುವ ಬೇರೆ ಬೇರೆ ನೋಂದಾಯಿತ ಟ್ರಸ್ಟ್ಗಳ ಮುಖಾಂತರವಾಗಿ ಈ ಆಸ್ತಿ ಮತ್ತು ವ್ಯವಹಾರಗಳನ್ನು ನಿರ್ವಹಿಸುತ್ತೆ. ಉದಾಹರಣೆಗೆ ನಿಮಗೆ ರಾಷ್ಟ್ರೋತ್ಥಾನ ಪರಿಷತ್ನ ಪರಿಚಯ ಇದ್ದರೆ ಆ ರಾಷ್ಟ್ರೋತ್ಥಾನ ಪರಿಷತ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ಲು. ಮೂರನೆಯದಾಗಿ ಆದಾಯ ತೆರಿಗೆ ಕಾಯ್ದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 2/31 ಅಡಿಯಲ್ಲಿ ತೆರಿಗೆ ಪಾವತಿಸಲು ಸಂಸ್ಥೆಯು ನೋಂದಣಿ ಆಗಿರಲೇಬೇಕು ಅಂತೇನೂ ಇಲ್ಲ. RSS ವ್ಯಕ್ತಿಗಳ ಸಮೂಹ ಎಂಬ ವರ್ಗದ ಅಡಿಯಲ್ಲೇ ತನ್ನದೇ ಆದಂತಹ ಪಾನ್ ಕಾರ್ಡನ್ನು ಹೊಂದಿದ್ದು ನಿಯಮಿತವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಕೆ ಮಾಡುತ್ತಲೇ ಬರ್ತಾ ಇದೆ. ಕೊನೆಯದಾಗಿ ಹೇಳಬೇಕು ಅಂದರೆ ಪ್ರಿಯಾಂಕ ಖರ್ಗೆ ಅವರು RSSನ ಹಣಕಾಸು ಪಾರದರ್ಶಕತೆಯನ್ನು ಪ್ರಶ್ನಿಸಿ ಅದನ್ನು ನೋಂದಣಿ ಚೌಕಟ್ಟಿಗೆ ತರುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಭಾರತದ ಪ್ರಸ್ತುತ ಕಾನೂನಿನ ಪ್ರಕಾರ ಯಾವುದೇ ಸಾಂಸ್ಕೃತಿಕ ಅಥವಾ ಸಾರ್ವಜನಿಕ ಸಂಘಟನೆ ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು ಎನ್ನುವ ಕಡ್ಡಾಯವಾದ ನಿಯಮವಿಲ್ಲ. ಕಾನೂನಿಗೆ ಗೌರವ ಕೊಟ್ಟು ತೆರಿಗೆ ನಿಯಮಗಳನ್ನು ಪಾಲಿಸುವವರೆಗೆ ಯಾವುದೇ ನೋಂದಣಿಯಾಗದ ಸಂಸ್ಥೆಯು ಭಾರತದಲ್ಲಿ ಮುಂದುವರಿಯಬಹುದು. ಆದರೆ ಮುಂದಿನ ದಿನಗಳಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ಕಾನೂನಾತ್ಮಕ ಹಾದಿಯನ್ನು ಹಿಡಿತಾರೆ, RSS ಇದಕ್ಕೆ ಹೇಗೆ ತಿರುಗೇಟು ನೀಡುತ್ತೆ ಅನ್ನೋದನ್ನು ನಾವಿಲ್ಲಿ ಕಾದು ನೋಡಬೇಕಾಗಿದೆ. ನಿಮಗೇನನ್ಸುತ್ತೆ? RSS ಇಷ್ಟು ದೊಡ್ಡ ಸಂಘಟನೆ ಆಗಿರೋದ್ರಿಂದ ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅಂತ ಅನ್ಸುತ್ತಾ? ಈಗಿರುವ ಕಾನೂನು ವ್ಯವಸ್ಥೆ ಸರಿಯಾಗಿದೆಯಾ ಅಥವಾ RSS ಅನ್ನು ಕಾನೂನಿನ ಚೌಕಟ್ಟಿಗೆ ತರೋದಕ್ಕೆ ಹೊಸ ಕಾನೂನೇನಾದರೂ ರೂಪಿಸಬೇಕು ಅಂತ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲನ್ನು ನಿರಂತರವಾಗಿ ಫಾಲೋ ಮಾಡ್ತಾ ಇರಿ.